ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೋಲ್ಡ್ನ ಸರದಿ ಆಯಿತು. ಇದೀಗ ಗೋಲ್ಡ್ನಂತೆ ಗಲ್ಫ್ ಕಂಟ್ರಿಗಳಿಂದ ರಾಜ್ಯಕ್ಕೆ ಡೀಸೆಲ್ ಸ್ಮಗ್ಲಿಂಗ್ ಮಾಡಲಾಗಿದೆ. ಖದೀಮರ ತೈಲ ಉತ್ಪನ್ನಗಳ ಅಕ್ರಮ ಸಾಗಾಟವನ್ನ ನೋಡಿದ್ರೆ ಬೆಚ್ಚಿ ಬೀಳಿಸುತ್ತೆ. ಗೋಲ್ಡ್ನಂತೆ ಗಲ್ಫ್ ಕಂಟ್ರಿಗಳಿಂದ ರಾಜ್ಯಕ್ಕೆ ಈಗ ಡೀಸೆಲ್ ಸ್ಮಗ್ಲಿಂಗ್ ಅನ್ನ ಮಾಡಲಾಗಿದೆ. ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕೋಟಿ ಕೋಟಿ ತೈಲ ತೆರಿಗೆ ವಂಚನೆಯನ್ನ ಮಾಡಿದ್ದಾರೆ. ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಮುಂಬೈನಿಂದ ಬೆಳಗಾವಿ ಮಾರ್ಗವಾಗಿ ಬೆಂಗಳೂರಿಗೆ ತೈಲ ಸಾಗಾಟವನ್ನ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ಟ್ಯಾಂಕರ್ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ಬಿಆರ್ ಗಡ್ಡೇಕರ್ ನೇತೃತ್ವದ ತಂಡದಿಂದ ಡೀಸೆಲ್ ಸಾಗಿಸುವಂತಹ ಟ್ಯಾಂಕರ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನು ದಾಳಿ ಮಾಡಿದಂತ ಸಂದರ್ಭದಲ್ಲಿ ದಾಖಲೆ ಇಲ್ಲದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಸಾಗಿಸ್ತಾ ಇರೋದು ಬೆಳಕಿಗೆ ಬಂದಿದೆ. 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಹಾಗೂ ಟ್ಯಾಂಕರ್ ಅನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ತುಮಕೂರು ಮೂಲದ ಟ್ಯಾಂಕರ್ ಮಾಲೀಕ ಅರಿಹಂತ ಎಂಬಾತ ಸೇರಿ ಅತಿ ದೊಡ್ಡ ಜಾಲವೇ ಇಲ್ಲಿ ಪತ್ತೆಯಾಗಿದೆ. ತನಿಖೆ ವೇಳೆ ಗಲ್ಫ್ ಕಂಟ್ರಿಗಳಿಂದ ಅಕ್ರಮವಾಗಿ ತೈಲ ಉತ್ಪನ್ನಗಳನ್ನ ತರ್ತಾ ಇರುವಂತಹ ಸಂಗತಿ ಕೂಡ ಬೆಳಕಿಗೆ ಬಂದಿದೆ. ಸ್ಮಗ್ಲಿಂಗ್ ಜಾಲದಲ್ಲಿ ಮಹಾರಾಷ್ಟ್ರ, ರಾಜಸ್ಥಾನದ ಖದೀಮರಿದ್ದಾರೆ. ಇಷ್ಟು ವರ್ಷಗಳಾದರೂ ಕೂಡ ಖದೀಮರ ತೈಲ ಉತ್ಪನ್ನಗಳ ಸ್ಮಗ್ಲಿಂಗ್ ದಂಧೆ ಬೆಳಕಿಗೆ ಬಂದೇ ಇರಲಿಲ್ಲ. ಆ ಒಂದು ಜಾಲ ಭೇದಿಸಲು 2 ಆಯಾಮಗಳಲ್ಲಿ ಸದ್ಯ ತನಿಖೆಯನ್ನ ನಡೆಸೋದಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಗಲ್ಫ್ ದೇಶಗಳಿಂದ ಶಿಪ್ ಮೂಲಕವಾಗಿ ದೇಶದ ತೈಲ ನಿಗಮಗಳಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಸಾಗಾಟವನ್ನ ಮಾಡ್ತಾ ಇತ್ತು. ಜೊತೆಗೆ ಶಿಪ್ ಮಾಲೀಕರು ಈ ಜಾಲದ ಜೊತೆಗೆ ಶಾಮೀಲಾಗಿರುವಂತಹ ಶಂಕೆ ಅಡಿ ಈಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ಗಲ್ಫ್ ದೇಶಗಳ ತೈಲ ಉತ್ಪಾದಕರ ಜೊತೆಗೆ ಸ್ಮಗ್ಲರ್ಸ್ ಏನಾದ್ರೂ ನೇರ ಸಂಪರ್ಕವನ್ನ ಹೊಂದಿದ್ದಾರಾ ಅಥವಾ ಅಲ್ಲಿಂದ ಖಾಸಗಿ ಶಿಪ್ಗಳಲ್ಲಿ ಅಕ್ರಮವಾಗಿ ಭಾರತಕ್ಕೆ ತೈಲ ತರ್ತಾ ಇದ್ರು ಅನ್ನುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಸದ್ಯ ತನಿಖೆಯನ್ನ ಮಾಡಲಾಗ್ತಾ ಇದೆ. ಪೆಟ್ರೋಲಿಯಂ ಉತ್ಪನ್ನಗಳನ್ನ ಕಾಳಸಂತೆಯಲ್ಲಿ ಅರ್ಧ ದರಕ್ಕೆ ಮಾರಾಟ ಮಾಡ್ತಾ ಇರುವಂತ ಅನುಮಾನ ಕೂಡ ಇದೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಎಲ್ಲ ಕಡೆಗಳಲ್ಲಿನ ಬಂಕ್ಗಳಿಗೆ ಡೀಸೆಲ್ ಮಾರಾಟ ಮಾಡ್ತಾ ಇದ್ದಂತ ಸಾಧ್ಯತೆ ಇದೆ. ಪ್ರಕರಣದ ತನಿಖೆಯಿಂದಷ್ಟೇ ತೈಲ ಕಳ್ಳರ ಕರಾಮತ್ತು ಏನು ಅನ್ನೋದು ಹೊರ ಬರಬೇಕಿದೆ. ವಿಶೇಷ ತಂಡಗಳನ್ನು ಮುಂಬೈ ಹಾಗೂ ರಾಜಸ್ಥಾನಕ್ಕೆ ರವಾನೆ ಮಾಡೋದಕ್ಕೆ ಈಗ ಸಜ್ಜಾಗಿತ್ತು. ಇನ್ನು ಬೆಳಗಾವಿ ಕಮಿಷನರ್ ಭೂಷಣ್ ಬೊರಸೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂಬೈನಿಂದ ಬೆಳಗಾವಿ ಮಾರ್ಗವಾಗಿ ಬೆಂಗಳೂರಿಗೆ ಟ್ಯಾಂಕರ್ನಲ್ಲಿ ತೈಲ ಸಾಗಾಟವನ್ನು ಮಾಡ್ತಾ ಇದ್ದು ಖಚಿತ ಮಾಹಿತಿಯ ಮೇರೆಗೆ ಸದ್ಯ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಇದು ಬೆಳಕಿಗೆ ಬಂದಿದೆ. ಹಾಗಾಗಿ ಈ ಒಂದು ಜಾಲ, ಈ ಒಂದು ದಂಧೆ ಎಷ್ಟು ವರ್ಷಗಳಿಂದ ನಡೀತಾ ಇತ್ತು, ಇದರಲ್ಲಿ ಯಾರೆಲ್ಲ ಭಾಗಿ ಆಗಿದ್ದಾರೆ ಅನ್ನೋದು ತನಿಖೆಯ ನಂತರದಲ್ಲಿ ಮತ್ತಷ್ಟು ಮಾಹಿತಿ ಹೊರಬೀಳಲಿದೆ. ಅದರಲ್ಲೂ ಕೂಡ ಈಗ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು ತುಮಕೂರು ಮೂಲದ ಟ್ಯಾಂಕರ್ ಮಾಲೀಕ ಅರಿಹಂತ ಎಂಬಾತ ಸೇರಿ ಸಾಕಷ್ಟು ಜನ ಇದರಲ್ಲಿ ಪತ್ತೆಯಾಗಿದ್ದಾರೆ. ತುಮಕೂರಿನಿಂದ ಹಿಡಿದು ಹಾಗಾದ್ರೆ ಈ ಜಾಲ ಎಲ್ಲಿಯವರೆಗೂ ಕೂಡ ವ್ಯಾಪಿಸಿತ್ತು ಅಂತ ಹೇಳಿ, ಯಾಕೆ ಅಂತ ಹೇಳಿದ್ರೆ ಗಲ್ಫ್ ಕಂಟ್ರಿಗಳಿಂದ ಮುಂಬೈನಿಂದ ಬೆಳಗಾವಿ ಮಾರ್ಗವಾಗಿ ಬೆಂಗಳೂರಿಗೆ ಟ್ಯಾಂಕರ್ನಲ್ಲಿ ತೈಲ ಸಾಗಾಟವನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ತನಿಖೆಯ ಮಾಡಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿ ಹೊರಬೀಳಲಿದೆ. ಅಕ್ರಮವಾಗಿ ಸಾಗಾಟವನ್ನ ಮಾಡ್ತಾ ಇದ್ರು ತೈಲ ಉತ್ಪನ್ನಗಳನ್ನ. ಕೇಂದ್ರ ಹಾಗೆ ರಾಜ್ಯ ಸರ್ಕಾರಕ್ಕೆ ಕೋಟ್ಯಾಂತರ ತೈಲ ತೆರಿಗೆಯನ್ನ ವಂಚನೆ ಮಾಡಿದ್ದಾರೆ. ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ಬಿಆರ್ ಗಡ್ಡೇಕರ್ ನೇತೃತ್ವದ ತಂಡದಿಂದ ಡೀಸೆಲ್ ಸಾಗಿಸ್ತಾ ಇದ್ದಂಥ ಟ್ಯಾಂಕರ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಅವರ ಹತ್ರ ಯಾವುದೇ ರೀತಿಯಾದಂತಹ ಸುಟೇಬಲ್ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಯಾವುದೇ ದಾಖಲೆಗಳಿಲ್ಲದೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನ ಸಾಗಿಸ್ತಾ ಇದ್ರು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಅದರಲ್ಲೂ 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಹಾಗೂ ಟ್ಯಾಂಕರ್ ಏನಿತ್ತು ಅವೆಲ್ಲವನ್ನ ಕೂಡ ಸದ್ಯ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಗಲ್ಫ್ ಕಂಟ್ರಿಗಳಿಂದ ಅಕ್ರಮವಾಗಿ ತೈಲ ಉತ್ಪನ್ನಗಳನ್ನ ತರ್ತಾ ಇರುವಂತಹ ಸಂಗತಿ ಬೆಳಕಿಗೆ ಬಂದಿದೆ. ಅಲ್ಲಿಂದ ತಂದು ಅದನ್ನ ಬೇರೆ ಕಡೆಗೆ ಅಕ್ರಮವಾಗಿ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಕೂಡ ಹೊರಬಂದಿದೆ. ಹಾಗಾಗಿ ಈ ಮಹಾರಾಷ್ಟ್ರ ಜೊತೆಗೆ ರಾಜಸ್ಥಾನದ ಖದೀಮರು ಈ ಸ್ಮಗ್ಲಿಂಗ್ ಜಾಲದಲ್ಲಿ ಬಹಳ ಪ್ರಮುಖವಾಗಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ತನಿಖೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಈ ಜಾಲ ಭೇದಿಸೋದಕ್ಕೆ 2 ಆಯಾಮಗಳಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಗಲ್ಫ್ ದೇಶಗಳಿಂದ ಶಿಪ್ ಮೂಲಕ ದೇಶದ ತೈಲ ನಿಗಮಗಳಿಗೆ ಹಾಗಾದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಟವನ್ನ ಮಾಡಲಾಗ್ತಾ ಇತ್ತ ಅನ್ನುವಂಥ ಪ್ರಶ್ನೆ ಕೂಡ ಇದೆ.
ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಾಬಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಾಬಾಜ್, ಗೋಲ್ಡ್ ಸರದಿಯಂತೆ ಈಗ ಗಲ್ಫ್ ಕಂಟ್ರಿಗಳಿಂದ ರಾಜ್ಯಕ್ಕೆ ಡೀಸೆಲ್ ಸ್ಮಗ್ಲಿಂಗ್ ಆಯ್ತು ಅಂತ ಹೇಳಿದ್ರೆ ಪೊಲೀಸರು ಯಾವ ರೀತಿಯಾಗಿ ದಾಳಿಯನ್ನ ನಡೆಸಿದ್ರು, ಜೊತೆಗೆ ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಮಾಡ್ಕೊಂಡು ಬಂದಿದ್ರು, ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ? ಖಂಡಿತ ದಿವ್ಯದಾಸ್, ಏನಂತಂದ್ರೆ ಇದು ಸುಮಾರು ವರ್ಷಗಳಿಂದ ಏನಂತಂದ್ರೆ ಏನು ಒಟ್ಟಾರೆ ಇಲ್ಲಿ ಮೊದಲನೇ ವಿಚಾರ ಹೇಳ್ಬೇಕಂತಂದ್ರೆ ಏನು ಚಲನಚಿತ್ರವನ್ನ ಕನ್ನಡದಲ್ಲಿ ಮಾಡಿರ್ತಕ್ಕಂತ ಒಂದು ಚಲನಚಿತ್ರದಲ್ಲಿ ಏನು ಒಂದು ಆ ಸ್ಟೋರಿ ಇರುತ್ತೆ, ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ಕಳ್ಳತನ ಮಾಡ್ತಿರ್ತಾರಲ್ಲ, ಅದೇ ಸೇಮ್ ಸ್ಟೋರಿ ಬೆಳಗಾವಿಯಲ್ಲಿ ನಡ್ತಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ವರ್ಷಗಳಿಂದ ಏನು ಇದು ತೈಲ ಕಳ್ಳತನ ಆಗ್ತಾ ಇತ್ತು. ಆದ್ರೆ ಏನು ನಮ್ಮ ಬೆಳಗಾವಿ ಪೊಲೀಸರು ಏನಂತಂದ್ರೆ ಮಾಹಿತಿ ಮೇರೆಗೆ ಒಂದು ಕಾರ್ಯಾಚರಣೆ ಮಾಡಿದ್ರು. ಆ ಕಾರ್ಯಾಚರಣೆಗೆ ಏನಂತಂದ್ರೆ ಒಂದು ತೈಲ ಕಳ್ಳತನ ಮಾಡುವವರ ಒಂದು ನೋಟ ಬಯಲಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ಏನು ಪೆಟ್ರೋಲ್ ಸ್ಮಗ್ಲಿಂಗ್ ಇಲ್ಲಿ ಬೆಳಗಾವಿಯಲ್ಲಿ ಒಂದು ಹೈವೇ ಏನು ಒಂದು ಮೇನ್ ಏನ್ ಹೆದ್ದಾರಿ ಇದೆ, ಈ ಹೈವೇದಲ್ಲಿ ಏನಂತಂದ್ರೆ ಮಧ್ಯರಾತ್ರಿ ಏನಂತಂದ್ರೆ ಪೆಟ್ರೋಲ್ ಸ್ಮಗ್ಲಿಂಗ್ ನಡೀತಾ ಇತ್ತು. ಆದ್ರೆ ಇದು ಹೆಸರಿಗೆ ಏನಂತಂದ್ರೆ ಇಲ್ಲಪ್ಪ ಪೆಟ್ರೋಲ್ ಸ್ಮಗ್ಲಿಂಗ್ ನಡೆಯುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಮಾತಾಡ್ತಿದ್ರು. ಆದ್ರೆ ಈಗ ಏನಂತಂದ್ರೆ ಬೆಳಗಾವಿಯ ಪೊಲೀಸರು ಏನಂತಂದ್ರೆ ಸದ್ಯ ಏನು ಅದನ್ನ ಕಾರ್ಯಾಚರಣೆಯನ್ನ ಮಾಡಿ ಮತ್ತೆ ಜೊತೆಗೆ ಏನೋ ಪೆಟ್ರೋಲ್ ಸ್ಮಗ್ಲಿಂಗ್ ಅನ್ನ ಮಾಡ್ತಿದ್ರು, ಅವರನ್ನ ಈಗಾಗಲೇ ಏನಂತಂದ್ರೆ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಮುಂದಾದ್ರೆ ಏನಂತಂದ್ರೆ ಇನ್ನೂ ಕೂಡ ಪೆಟ್ರೋಲ್ ಸ್ಮಗ್ಲಿಂಗ್ ನಡೀತೆ ಅಂತ ಹೇಳಿ ಪೊಲೀಸರು ಕೂಡ ಈಗಾಗಲೇ ಹೇಳಿದ್ದಾರೆ. ಅದನ್ನು ಕೂಡ ನಾವು ರೈಡ್ ಹಾಕ್ತೀವಿ ಮತ್ತೆ ಕಾರ್ಯಾಚರಣೆ ಮಾಡಿ ಅವರನ್ನು ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಲಿ ಏನಂತಂದ್ರೆ ಈಗಾಗಲೇ ಏನು 11,11,000 ಒಂದು ತೈಲ ಈಗಾಗಲೇ ಏನಂತಂದ್ರೆ ಬೇರೆ ಕಡೆ ಒಂದು ರವಾನೆಯನ್ನ ಮಾಡ್ತಿದ್ರು ಮಧ್ಯರಾತ್ರಿ. ಆ ಸಂದರ್ಭದಲ್ಲಿ ಏನಂತಂದ್ರೆ ನಮ್ಮ ಬೆಳಗಾವಿ ಪೊಲೀಸರು ಹೋಗಿ ಒಂದು ರೈಡ್ ಮಾಡಿ ಅವರನ್ನ ಈಗಾಗಲೇ ಏನಂತಂದ್ರೆ ಒಟ್ಟು ಕಸ್ಟಡಿಗೆ ತಗೊಂಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಓಕೆ ಶಾಬಾಜ್, ಇನ್ನು ಯಾವ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ತನಿಖೆಯ ನಂತರದಲ್ಲಿ? ಖಂಡಿತವಾಗಿ ದಿವದಾಸ್, ಏನಂತಂದ್ರೆ ಈಗಾಗಲೇ ಏನು ಅವ್ರಿಗೆ ಕಾನೂನು ರೀತಿಯಾಗಿ ಕಾನೂನು ಪ್ರಕಾರವಾಗಿ ಅವ್ರಿಗೆ ಏನು ತಪ್ಪಿತಸ್ಥರಿದಾರಲ್ಲ ಆ ಆರೋಪಿಗಳು ಏನು ಸುಮಾರು ವರ್ಷಗಳಿಂದ ಏನಂತಂದ್ರೆ ತೈಲ ಕಳ್ಳತನ ಮಾಡ್ತಾ ಬಂದಿದ್ರು. ಅದ್ರ ಜೊತೆಗೆ ಏನಂತಂದ್ರೆ ಅವರ ಮೇಲೆ ಬೇರೆ ಕಳ್ಳತನದ ಅಕ್ರಮ ಒಂದು ಚಟುವಟಿಕೆಗಳು ಕೂಡ ಅವರಲ್ಲಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾವು ಎಲ್ಲವನ್ನು ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತೀವಿ. ಆ ಕಾನೂನು ಪ್ರಕಾರ ಅವ್ರಿಗೆ ಒಂದು ಕೋರ್ಟ್ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನ ಒಂದು ಸರ್ಕಾರದ ನಿಯಮಾನುಸಾರವಾಗಿ ಕೋರ್ಟ್ ತಕ್ಕ ಶಿಕ್ಷೆ ಕೊಡುತ್ತೆ ಅಂತ ಹೇಳಿ ಈಗಾಗಲೇ ಇಲ್ಲಿನ ಒಂದು ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಅವರು ಕಳ್ಳತನವನ್ನ ಕೂಡ ಮಾಡ್ತಿದ್ರು. ಆ ಕಳ್ಳತನವನ್ನ ಯಾವ್ಯಾವ ಎಷ್ಟು ಕಳ್ಳತನ ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಹೆಚ್ಚಿನ ಮಾಹಿತಿಗೆ ಏನಂತಂದ್ರೆ ಬೆಳಗಾವಿ ಪೊಲೀಸರು ಕಲೆ ಹಾಕ್ತಿರ್ತಕ್ಕಂಥ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶಾಬಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.